ಇನ್ನು ಈ ಟಾಪಿಕ್ನ ಇಲ್ಲೇ ಬಿಟ್ಬಿಡೋಣ. ಮತ್ತೆ ಯಾವಾಗ ಬರ್ತೀಯಾ? ನೀನ್ ಹೋದ್ಮೇಲೆ ಬರ್ತೀನಿ. ನೀನ್ ಬರ್ದೇ ಇದ್ರೆ ಶ್ರೀಯನ ಯಾರ್ ಮದುವೆ ಮಾಡ್ಕೊಳ್ತಾರೆ? ಅಮ್ಮ, ಮದ್ವೆ ಗಂಡನ್ನ ಸ್ವಲ್ಪ ಆಟ ಆಡ್ಸೋಣ ಅಂತ ದಾರಿನಲ್ಲಿ ಪ್ಲಾನ್ ಮಾಡ್ಕೊಂಡ್ ಬಂದ್ವಿ ಕಣೋ. ಅಪ್ಪ, ನೀವು ಇವ್ರ ಜೊತೆ ಸೇರ್ಕೊಂಡಿದ್ದೀರಾ? ನಿಮ್ಮಮ್ಮ ಕೇಳಿದಕ್ಕೆ ಇಲ್ಲ ಅನ್ನಕ್ಕಾಗ್ಲಿಲ್ವೋ? ಎಲ್ರನ್ನೂ ರೇಗಿಸೋ ನಿನ್ನನ್ನೇ ರೇಗಿಸ್ಬೇಕು ಅನ್ಕೊಂಡ್ವಿ ಕಣೋ. ಇನ್ನೊಂದ್ ಸ್ವಲ್ಪ ಹೊತ್ತು ಆಟ ಆಡ್ಸ್ಬೋದಿತ್ತಣ್ಣ. ಏಯ್, ಇದೆಲ್ಲ ನಿನ್ ಪ್ಲಾನ್ ಆಗಿರುತ್ತೆ ಕಣೋ. ನಿಮ್ ಕೈ ಮುಗಿತೀನಿ ಅಣ್ಣ, ಇದೆಲ್ಲ ದೊಡ್ಡಮ್ಮರ ಪ್ಲಾನು. ಹುಡುಗಿ ಮಾತ್ರ ಅಲ್ಲ, ನೀನು ಕೂಡ ಗಂಟು ಮುಖ ಹಾಕೊಂಡ್ರೆ ಚೆನ್ನಾಗ್ ಕಾಣಿಸ್ತೀಯ ಅಂತ ಬೆಟ್ ಕಟ್ಟಿದ್ದೆ ಕಣೋ. ಅತ್ತೆ, ನೀವೇ ಗೆದ್ರಿ. ಇವತ್ತು ನೀವು ಸ್ವೀಟ್ ತಿನ್ಬೋದು. ಅಮ್ಮ, ನಾನ್ ನಿನ್ ಮಗನೇ ಅಲ್ವಾ? ನನ್ಗೂ ಸ್ವಲ್ಪ ಕೊಡ್ತೀಯ ಅಲ್ವಾ? ಆಸ್ತಿನೇ ಕೊಟ್ಟಿದ್ದೀನಿ, ಇನ್ ನೀನ್ ಕೇಳಿದ್ರೆ ಸ್ವೀಟ್ ಕೊಡಲ್ವೇನೋ? ನೀನ್ ಯಾಕೆ ಊರ್ಮಿಳಾ ಸೈಲೆಂಟ್ ಆಗಿದ್ಯಾ? ನನಗೆ ಸ್ವೀಟ್ ಬೇಕಿಲ್ಲ, ಹಾಟ್ ಕಾಫಿ ಕುಡಿಬೇಕು. ತಲೆ ನೋವ್ತಿದೆ. ದೊಡ್ಡ ಸೊಸೆ ಅಂತ ಪರಿಚಯ ಮಾಡಿಸಿದ್ವಲ್ಲ, ದೃಷ್ಟಿಯಾಗಿರ್ಬೇಕು. ದೃಷ್ಟಿ ತೆಗೆಸ್ಕೊಳಮ್ಮ. ಅದೆಲ್ಲ ಬೇಡ ಬಿಡಿ ಮಾವ. ಎಡ್ಗೈಯಲ್ಲಿ ಉಪ್ಪಿನ ತಗೊಂಬಂದು ಮುಖದ ಮುಂದೆ 3 ಸಲ ಸುತ್ತಾರೆ. ಆಮೇಲೆ ಅದನ್ನ ಬಿಸಾಕೋದನ್ನ ನೋಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ಬ್ರೋ, ನನ್ ಹುಡುಗಿ ನೋಡಕ್ ಹೋಗಿದ್ಕೆ ಇವ್ರು ಹೀಗ ಆಡ್ತಿದ್ದಾರೆ ಅಂದ್ರೆ ಇನ್ ಮದ್ವೆಲೇನಾಗುತ್ತೋ? ಯಾವ್ದಕ್ಕೂ ಒಳ್ಳೇದು, ನಮ್ ಫ್ಯಾಮಿಲಿ ಡಾಕ್ಟರ್ನ ಕರ್ಸೋಣ. ಹೇ ಶ್ರೀಯಾ, ನನ್ ಧಾರೆಯಲ್ಲಿ ಹುಟ್ಟಿದ ಸೀರೆ ಕಣೆ ಇದು. ನನ್ ಮುದ್ದು ಮೊಮ್ಮಗಳು ಕಣೆ ನೀನು. ನಿನ್ಗೋಸ್ಕರ ಏನ್ ತಂದಿದೀನಿ ಹೇಳು? ಬಿಸಿ ಬಿಸಿ ಪಕೋಡ ತಂದಿರ್ತ್ಯಾ? ನನಗೆ ಕೋಪ ಬರಿಸ್ಬೇಡ. ಪಕ್ಕೋಡನೂ ಅಲ್ಲ, ಆಂಬಡನೂ ಅಲ್ಲ, ಬಂಗಾರದ ಹುಂಜ ಕಣೆ. ನನ್ ಬಂಗಾರದ ಕೋಳಿಗೋಸ್ಕರ. ನೋಡೆ ಇಲ್ಲಿ ಎಷ್ಟ್ ಚೆನ್ನಾಗಿದ್ದಾನೆ. ಯಾಕೆ ಶ್ರೀಯಾ? ಏಯ್, ಫೋಟೋ ನೋಡೆ. ಅಯ್ಯೋ ನೋಡು, ನೋಡೆ. ಅಯ್ಯಯ್ಯ, ನಾನ್ ನೋಡಲ್ಲ, ನನಗೆ ಇವಾಗ ಇಂಟ್ರೆಸ್ಟ್ ಇಲ್ಲ. ಹುಡುಗನ್ ಫೋಟೋ ನೋಡಕ್ ಏನ್ ನಿನ್ಗೆ? ಅವ್ರ ಮುಂದೆ ಕೂಡ ಮುಖ ಗಂಟ ಹಾಕೊಂಡ್ ನಿಂತಿದ್ಯಲ್ಲೇ, ಯಾಕೆ? ನಾಚಿಕೆನೆ. ಇದ್ದಕ್ಕಿದ್ದ ಹಾಗೆ ಗಂಡಿನ ಕಡೆಯವ್ರು ಬಂದ್ರೆ ಎಷ್ಟು ನಾಚಿಕೆ ಆಗತ್ತೆ ಅಂತ ನಿನ್ಗೇನೆ ಗೊತ್ತು. ನಿನ್ನ ನೋಡಕ್ ಬಂದಾಗ, ಅಮ್ಮ ಸುನಂದ ನೋಡಕ್ ತುಂಬಾ ಸಣ್ಣಗಿದ್ದಾಳೆ, ನಾನ್ ಮದ್ವೆ ಆದ್ರೆ 7ನೇ ಆಗೋದು ಅಂತ ನನ್ ಮಗ ಜಾನಕಿ ಹೇಳಿದಕ್ಕೆ ನಿನ್ನ ಸೊಸೆ ಮಾಡ್ಕೊಂಡೆ ಕಣೆ. ಮೊದಲನೇ ಸರಿನೇ ಸಂಬಂಧ ಒಪ್ಪಿಗೆ ಆಯ್ತು ಅಂತ ಖುಷಿಲಿ ಅವತ್ತಿಂದ ಇವತ್ವರೆಗೂ ಚೆನ್ನಾಗಿ ತಿಂತಿದ್ಯಾ. ಇನ್ನೆಲ್ ಸಣ್ಣ ಕಾಣ್ತೀಯ? ಥೈರಾಯ್ಡ್ ಶುಗರ್ ಇಂದ ಹೀಗಾಗಿದ್ದೀನಿ ಅತ್ತೆ. ಹೊಟ್ಟೆ ತುಂಬಾ ತಿಂದ್ರೆ ಒಂದ್ ಕಾಯಿಲೆ, ಅಡಿಗೆ ಮಾಡ್ತಾ ಸಕ್ಕರೆ ತಿಂದ್ರೆ ಕಾಯಿಲೆ ನಿನ್ಗಲ್ದೆ ನನಗ್ ಬರತ್ತಾ? ಅಜ್ಜಿ, ಈ ವಿಷಯನೆಲ್ಲ ನೀವು ಹೊರಗೆ ಹೋಗಿ ಮಾತಾಡಿ, ನಾನು ಓದ್ಕೋಬೇಕು. ನಾವ್ ಹೊರಡ್ತೀವಿ, ನೀನೀಗ ಫೋಟೋ ನೋಡಿ ಅಭಿಪ್ರಾಯ ಹೇಳು. ನೀನ್ ಸುಮ್ನಿರೆ. ಮದ್ವೆಗ್ ಬಂದಿರೋ ಮಗಳಿಗೆ ಹೇಳು ಹೇಳು ಅಂತ ಕಾಟ ಕೊಡ್ಬೇಡ, ಅವಳಿಗೆ ನಾಚಿಕೆ ಆಗತ್ತೆ. ಅಲ್ ನೋಡು, ಅಮ್ಮನವ್ರ ಹಣೆ ಮೇಲಿರೋ ಕುಂಕುಮದ ತರ ನನ್ ಮೊಮ್ಮಗಳ ಮುಖ ಎಷ್ಟು ಕೆಂಪಗಾಗಿದೆ. ಆ ಗಾಬರಿ, ಆ ಭಯ, ಆ ಎದೆ ಬಡಿತ ಇದೆಲ್ಲ ಕಮ್ಮಿ ಆಗ್ಬೇಕಂದ್ರೆ ಸ್ವಲ್ಪ ಸಮಯ ಹಿಡಿಯತ್ತೆ. ಆಗ ನೋಡ್ತಾಳ್ ಬಿಡೆ,
ಆ ರಾಮಂಗ್ ಹೋಲೋ ದೇವಾಂಶನ ಅಲ್ಲಿವರೆಗೂ ಬೀರೂಲಿಟ್ಟಿರು. ಅಯ್ಯೋ, ಸರಿಯಾಗಿ ದೃಷ್ಟಿ ತೆಗಿ, ನಿನ್ ದೃಷ್ಟಿನೂ ಬಿದ್ದಿರತ್ತೆ. ಹಾ, ನಿನಗೆ ಹುಡುಗ ಇಷ್ಟ ಆದ್ನೋ ಇಲ್ವೋ ಅಂತ ಎಲ್ರ ಮುಂದೆ ಹೇಳ್ತೀಯೋ ಅಥವಾ ನನಗ್ ಮಾತ್ರ ಹೇಳ್ತೀಯೋ ನಿನಗ್ ಬಿಟ್ಟಿದ್ದು. ಹುಡುಗನ್ ಮನೆಯವರು ಮತ್ತೆ ಬರ್ಬೇಕೋ ಬೇಡವೋ ಅನ್ನೋದು ನಾಳೆ ಒಳಗೆ ನಿರ್ಧಾರ ಆಗ್ಬೇಕು. ನೋಡು, ಅದೃಷ್ಟ ಇಲ್ಲ ಅಂದ್ರೆ ಎಷ್ಟು ಸಂಬಂಧ ಬಂದ್ರೂ ಆಗಲ್ಲ. ನೀನು ಒಳ್ಳೆ ನಿರ್ಧಾರನೇ ತಗೋತೀಯ ಅಂತ ಅನ್ಕೊಂಡಿದೀನಿ. ಆ ಇಂದು ಏ ದೇವ, ನೀನ್ ನನ್ ಬೀಳಿಸ್ತಿದ್ದೆಲ್ಲೋ. ಬಿದ್ರು ಏನು ಆಗಲ್ಲ ಬಿಡು, ಅಷ್ಟು ಸ್ಟ್ರಾಂಗ್ ಆಗಿದ್ಯಾ. ನೀನ್ ಮದ್ವೆ ಆಗಿ ನನ್ ಮರಿ ಮೊಮ್ಮಕ್ಕಳನ್ನ ಆಟ ಆಡಿಸ್ತಿ ಬರಲ್ಲ ಅಂತ ಸ್ವರ್ಗದಲ್ಲಿರೋ ನಿಮ್ ತಾತನಿಗೆ ಮೆಸೇಜ್ ಕಳಿಸಿದೀನಿ ಕಣೋ. ಯಾಕೆ ಅವ್ರನ್ನ ಅಲ್ಲೂ ಆರಾಮಾಗಿರಕ್ ಬಿಡಲ್ವಾ? ಏಯ್ ನಿನ್ನ ಕೂಲ್ 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 ಇಂದು, ಕೂಲ್ ಡೌನ್. ನೀನ್ ಮೊದ್ಲು ಶ್ರೀಯಾ ಬಗ್ಗೆ ಹೇಳು. ಹೌ ಶಿ? ತುಂಬಾ ಹತ್ರದಿಂದ ನೋಡ್ದೆ ಅಲ್ವಾ? ಹೇಗಿದ್ದಾಳೆ? ಹೇಗನ್ಸಿದ್ಲು? ಹೈಟ್ ಇದ್ದಾಳೆ ಅಲ್ವಾ? ನನಗಿಂತ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ಗೆಲ್ಲ ಇಷ್ಟ ಆದ್ಲು ಅನ್ಸುತ್ತೆ. ನಿಮ್ಮನ್ನ ನೋಡಿದ ತಕ್ಷಣ ನಕ್ಲ ಅವಳು. ಅತ್ಲು ಆನಂದ ಬಾಷ್ಪನಾ? ಏ ದೇವ, IAS ಪರೀಕ್ಷೆಯಲ್ಲಿ ಕೂಡ ಇಷ್ಟು ಪ್ರಶ್ನೆಗಳನ್ನ ಕೇಳಲ್ಲ. ಮತ್ ನೀನೇನು ಹೇಳ್ತಾನೆ ಇಲ್ಲ. ಅವ್ರ ಮನೆಗೆ ಹೋಗ್ ಬಂದ್ಮೇಲೆ ನನ್ ಹತ್ರ ಮಾತಾಡ್ದೆ ಯಾರ ಜೊತೆನೋ ಹರಟೆ ಹೊಡಿತಾ ಇದ್ದೆ. ಪಕ್ಕಕ್ಕೆ ಕರ್ಕೊಂಡ್ ಬಂದೆಲ್ಲ, ಸುತ್ತಿ ಬಳಸಿ ಮಾತಾಡಂಗಿಲ್ಲ, ಇರೋದನ್ನ ಹೇಳ್ಬೇಕಲ್ಲ. ಹೇಳ್ದೆ ಹೋದ್ರೆ ಸಾಯಿಸ್ತಿದ್ದೆ. ಹಾ, ನನಗ್ ಗೊತ್ತು. ಗೊತ್ತಿರೋ ವಿಷಯನೇ ಹೇಳು ಅಂತ ಇದ್ದೀನಿ ಇಂದು. ನಾನ್ ಅವ್ರ ಮನೆಗ್ ಹೋಗಕ್ಕೂ ಮುಂಚೆ ಹುಡುಗಿನ ನೋಡ್ದೆ. ಎಷ್ಟು ಚೆನ್ನಾಗಿದ್ಲು. ಯಾವಾಗ್ಲೂ ಶ್ರೀರಾಮಚಂದ್ರನ ಪಕ್ಕದಲ್ಲಿ ನಿಂತಿರೋ ಆ ಸೀತಾ ಮಾತೆ ತರನೇ ಲಕ್ಷಣವಾಗಿ ಸುಂದರವಾಗಿ ಕಾಣಿಸಿದ್ಲು. ಅವಳ ನಯ ಮತ್ ವಿನಯ, ಒಬ್ಬ ಹೆಣ್ಣು ಅಂದ್ರೆ ಹೀಗೆ ಇರ್ಬೇಕು ಅಂತ ಅನಿಸ್ತು. ಖಂಡಿತವಾಗ್ಲೂ ಶ್ರೀರಾಮನ ಹೋಲಿಕೆ ಇರೋರೆ ಅವಳನ್ನ ಮದುವೆ ಆಗ್ತಾರೆ ಕಣ ದೇವ. ಅಂದ್ರೆ ನಾನಲ್ವಾ? ನಾನ್ ಹೇಳಿದ್ದು ಶ್ರೀಯಾ ಬಗ್ಗೆ ಅಲ್ಲ, ಆ ಹುಡುಗಿ ಜಾನಕಿರಾಮ್ ಅವ್ರಿಗೆ ದೊಡ್ಡ ಮಗಳು ಕಣೋ. ಇಂದು ಮಾವನ್ಗೆ ಇನ್ನೂ 4 ಜನ ಹೆಣ್ಮಕ್ಳಿದ್ರು ನಾನ್ ಪ್ರೀತಿಸಿರೋದು ಶ್ರೀಯನ್ನ. ಅವಳ ಬಗ್ಗೆ ಹೇಳು ಅಂದ್ರೆ ಅವ್ರು ಯಾರ್ಯಾರೋ ಕಾಣಿಸಿದ್ರು ಅಂತ ಕತೆ ಹೊಡಿತಾ ಇದೆಯಲ್ಲ ನೀನು. ಮನೆಗ್ ಹೋದ್ಮೇಲೆ ನಡೆದ ಸ್ಟೋರಿ ಬಗ್ಗೆ ಹೇಳೋದ್ ಬೇಡವಾ? ಹೀರೋಯಿನ್ ಬಂದ್ಮೇಲೆ ಏನಾಯ್ತು ಅದನ್ನ ಹೇಳು. ಟೈಟಲ್ಸ್ ಎಲ್ಲ ಯಾರಿಗ್ ಬೇಕು? ಓಕೆ, ಶ್ರೀಯಾನು ನೋಡಿದ್ವಿ, ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಹೇಳಿದ ಮಾತನ್ನ ಕೇಳ್ತಾಳೆ, ನಿನ್ ಕನಸು ನನಸಾಗತ್ತೆ. ಡನ್. ಶ್ರೀಯಾ ಬಗ್ಗೆ ಸ್ವಲ್ಪ ಸ್ವಲ್ಪನೇ ಹೇಳಿ. ಇನ್ ಯಾರ ಬಗ್ಗೆನೂ ಹೊಗಳುತ್ತಾ ಇದ್ದೆ ನೋಡು, ಆಗ್ಲೇ ಗೊತ್ತಾಗಿದ್ದು ನಿನ್ ತಲೆ ಕೆಟ್ಟಿದೆ ಅಂತ. ಹೌದಾ? ಹಾಗಾದ್ರೆ ಮದ್ವೆ ಕೆಲಸ ನೀನೇ ನೋಡ್ಕೊ. ಹಿಂದು ನಿನ್ನೇನು ಅನ್ನಲ್ಲ ಇಂದು. ನೀನ್ ನನ್ ಡಾರ್ಲಿಂಗ್ ಅಲ್ವಾ? ನೀನ್ ನನ್ ಮುದ್ದು ಅಜ್ಜಿ. ಹೋಗಮ್ಮ, ನೀನ್ ಹೋಗು. ನನ್ ಮದ್ವೆ ಕೆಲ್ಸಗಳನ್ನ ನೋಡ್ಕೋ. ಹೋಗು 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 ಹೋಗು. ಬಾಯ್. ಹೇ, ಲಕ್ಷ್ಮೀದೇವಿ ಕಾಲ್ ಮಾಡ್ತಾ ಇದ್ದಾಳೆ. ಕಮ್ಮಿ ಅಂದ್ರೂ 2000 ಟೋಕನ್ ಹಾಕ್ಬೇಕು. ಹಲೋ ಮೇಡಮ್. ಯಾಕ್ ಲಂಕೇಶ್ ಮೇಡಮ್ ಅಂತಿದ್ಯಾ? ನಾಳೆ ನೀನು ಸ್ಟಾರ್ ಆದ್ರೆ ಎಲ್ರೂ ನಿನ್ನ ಹೀಗೆ ಕರೀತಾರೆ. ಇಲ್ ನೋಡು, ನಾನ್ ಮದ್ವೆ ಆಗೋ ಗಂಡನ್ನ ಗುಡ್ ಅಂತ ಹೇಳಿದ್ರೆ ಸಾಲ್ದು, ದಿ ಬೆಸ್ಟ್ ಅಂತ ನಾನ್ ಹೇಳ್ಬೇಕು. ಅಂತ ಅವನ್ ಮುಂದೆನೆ ನಾನು ತಲೆ ತಗ್ಸೋದು. ಇಲ್ಲ ಅಂದ್ರೆ ಐ ಡೋಂಟ್ ಕೇರ್. ಕರೆಕ್ಟ್. ವಾವ್, ಎಕ್ಸಲೆಂಟ್ ಎಕ್ಸಲೆಂಟ್, ಮಾರ್ವಲಸ್. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ. ಅದು ಫ್ಯೂಚರ್.
ಇವಾಗ ಏನು ಅನ್ನೋದ್ರ ಬಗ್ಗೆ ಕೇಳಕ್ ಫೋನ್ ಮಾಡ್ದೆ. ಏನಾಯ್ತು ಶ್ರೇಯಾ? ವಿಡಿಯೋ ಕಾಲ್ ಮಾಡ್ಲಾ? ಬೇಕಾಗಿಲ್ಲ. ನನ್ ನೋವು ನಿಮ್ಗೆ ಫೋನಲ್ಲೇ ಅರ್ಥ ಆಗುತ್ತೆ. ಏನಾಯ್ತು ಹೇಳು. ನನಗ್ ಮದ್ವೆ ಮಾಡಕ್ ನೋಡ್ತಿದ್ದಾರೆ. ಹುಡ್ಗಂಗೆ ನಾನ್ ಇಷ್ಟ ಆದ್ನಂತೆ. ಶುಭಂ. ಸಿನಿಮಾದಲ್ಲಿ ಕೊನೆಗ್ ಬರೋ ಕ್ಲೈಮ್ಯಾಕ್ಸ್ ಕಾರ್ಡು ನಿನ್ ಸಿನಿಮಾದಲ್ಲಿ ಮೊದ್ಲೇ ಬಂದಿದೆ. ನೀನ್ ಹುಟ್ಟೋ ಮಕ್ಳಿಗೆ ಸ್ಟಾರ್ ಹೀರೋಗಳ ಹೆಸರನ್ನಿಟ್ಟು ನಿನ್ ಆಡಿಷನ್ಸ್ಗೆ ಅಂತ ತೆಗ್ಸಿದ ಫೋಟೋ ನೋಡ್ಕೊಂಡು ಡೈಪರ್ಸ್ ಚೇಂಜ್ ಮಾಡು. ನಿನ್ ಸೆಂಟಿಮೆಂಟ್ ಸ್ಟೋರಿ ಏನಾದ್ರೂ ವರ್ಕೌಟ್ ಆದ್ರೆ ಅವಾಗ ಆ ಕತೆನೆ ಬೆಳೆಸ್ಕೊಂಡು ಬೇರೆಯವ್ರನ್ನ ಹೀರೋಯಿನ್ ಮಾಡಿ ಸಿನಿಮಾ ತೆಗಿತೀವಿ. ಯಾಕೆ ಹಾಗೆ ಮಾತಾಡ್ತಿದ್ಯಾ? ಮದ್ವೆ ಮಾಡ್ತಾರೆ ಅಂದೆ, ಇನ್ನೂ ಆಗಿಲ್ವಲ್ಲ. ನಿಮ್ ಮನೇಲಿ ಗ್ಯಾಸ್ ಸಿಲಿಂಡರ್ ಇದ್ಯಾ? ಹೌದು. ಇಲ್ಲ ಅಂದ್ರೆ ಮೂಲಲ್ಲಿರೋ ಕೆರೋಸಿನ್ ಡಬ್ಬನ ಹಾಲಕ್ ತಗೊಂಡ್ ಬಂದು ನಿಮ್ಮ ಅಪ್ಪ ಅಮ್ಮ ತಲೆ ಮೇಲೆ ಸೀಮೆ ಎಣ್ಣೆನ ಸುರ್ಕೊಂಡು ಮ್ಯಾಚ್ ಬಾಕ್ಸ್ ಇಟ್ಕೊಂಡು ಸತ್ತೋಗ್ತೀವಿ ಅಂತ ನಿನ್ನ ಹೆದರ್ಸ್ತಾರೆ. ನೀನ್ ಫುಲ್ಲು ಎಮೋಷನಲ್ ಆಗಿ ನೀವೇನು ಮಾಡ್ಕೋಬೇಡಿ, ಮದ್ವೆ ಆಗ್ತೀನಿ ಅಂತ ಏನಾದ್ರೂ ಒಪ್ಕೊಂಡೆ ಅನ್ಕೋ. ಸಾಕ್ ನಿಲ್ಲಿಸ್ತ್ಯಾ? ಸೊಲ್ಯೂಷನ್ ಕೊಡೋ ಬದಲು ಮಾತಲ್ಲೇ ಚುಚ್ತಿದ್ಯಾ. ಹಾಗಾದ್ರೆ ಕೇಳಿಸ್ಕೊ. ಇನ್ನು ನೀನು ಆ ಹುಡುಗನ್ ಮದ್ವೆ ಆಗ್ತೀನಿ ಅಂತ ಒಪ್ಕೊಳ್ದೆ ಇರೋದ್ರಿಂದ ನಿನ್ಗೆ ಈ ಮದ್ವೆನ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಅವರೇ ಅನ್ಕೋತಾರೆ. ನನ್ ಇಷ್ಟ ಆದ್ಮೇಲೆ ಬೇಡ ಅಂತಾರ? ಆಗಿನ್ನೂ ಈಸಿ. ನೀನ್ ನಾಟಕ ಮಾಡಿದ್ರು ಗೊತ್ತಾಗಲ್ಲ. ಒಂದು ಮದ್ವೆ ನಡಿಬೇಕು ಅಂದ್ರೆ ತುಂಬಾ ಟೈಮ್ ಬೇಕು. ಅಷ್ಟ್ರೊಳಗಡೆ ನಿನ್ಗೆ ಆಫರ್ಸ್ ಕೂಡ ಬರ್ಬೇಕು. ಹಿಟ್ ಡೈರೆಕ್ಟರ್ಸ್ ಮಾಸ್ ಹೀರೋಗಳ ಕರೆದ್ರು ಅಂತಂದ್ರೆ ಅವಾಗ ಸಿನಿಮಾನೇ ನನ್ ಪ್ರಾಣ ಅಂತ ನೀನು ನಿಟ್ಟುಸ್ರು ಬಿಟ್ರು ಕಣ್ ಮುಚ್ಕೊಂಡು ಒಪ್ಕೋತಾರೆ. ನಿನ್ ಕಷ್ಟ ಅವ್ರಿಗೆ ಅರ್ಥ ಆಗ್ಬೇಕು ಅಂದ್ರೆ ಈ ಮದ್ವೆ ಟಾರ್ಚರ್ನ ನೀನ್ ಸಹಿಸ್ಕೊಳ್ಳೇಬೇಕು. ಅರ್ಥ ಆಯ್ತು. ನಾಳೆ 2000 ತಗೊಂಡ್ ಬಾ ಶ್ರೇಯಾ. ಮೇಕಪ್ ಕಿಟ್ ತಗೋಬೇಕು. ನೋಡ್ತೀನಿ. ಹೀರೋ ತರನೇ ಇದ್ದಾನೆ, ಆದ್ರೆ ರಿಯಲ್ ಲೈಫ್ ಹೀರೋ ಬೇಡ. ರಿಯಲ್ ಹೀರೋ ಬೇಕು. ಅವನ್ಗೆ ಹೀರೋಯಿನ್ ಆಗ್ಬೇಕು. ಐ ಆಮ್ ಸಾರಿ. ಮೀನಿನ ಅಂಗಡಿಲಿ ಕೂತ್ಕೊಂಡಿರ್ತಾರಲ್ಲ, ಆತರ ಯಾಕೆ ಕೂತಿದ್ಯಾ? ಚಿಚಿ, ಅಗರ್ಬತ್ತಿ ಇಟ್ಕೊಂಡಿರೋ ಕಡೆ ನೀನು ಗೀನು ಅಂತೆಲ್ಲ ಅಂತಿದ್ಯಲ್ಲ. ನೀನ್ ತುಂಬಾ ಮುಗ್ದೆ ಅಕ್ಕ. ಇದನ್ ಬರೀ ಪೂಜೆಗೆ ಉಪಯೋಗಿಸ್ತಾರ ಅನ್ಕೊಂಡಿದ್ಯಾ? ಮತ್ತೆ ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಮಾಂಸದ ಅಂಗಡಿಲೂ ಇಡ್ತಾರೆ. ಯಾರು ಸತ್ತಾಗ ಅವ್ರ ತಲೆ ಹತ್ರನೂ ಅಗರ್ಬತ್ತಿ ಹಚ್ಚಿಡ್ತಾರೆ. ಹಾ ರಾಮಚಂದ್ರ, ಹಾಗೆಲ್ಲ ಅನ್ಬಾರ್ದು. ನಿನಗ್ ಗೊತ್ತಾಗ್ಲಿ ಅಂತ ಹೇಳ್ದೆ. ಹೇಳಿದ ತಕ್ಷಣ ಯಾರು ಸಾಯಲ್ಲ ಬಿಡು. ಇಷ್ಟಕ್ಕೂ ನೀನ್ ಏನ್ ಯೋಚಿಸ್ತಿದ್ದೆ? ಅವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ ಕಣೋ. ಆ ಫೋಟೋದವ್ರನ್ನ ಮೆಲ್ಲಿಗೆ. ಫೋಟೋದವ್ರನ್ನ ಅಲ್ಲ, ಶ್ರೇಯಾ ಮದ್ವೆ ಮಾಡ್ಕೊಳ್ತಿರೋ ಹುಡ್ಗನ್ನ. ಇಷ್ಟಿಕ್ ವಿಷಯಕ್ಕೆ ನೀನೇನೋ ಕಳ್ಕೊಂಡಿರೋ ತರ ಕೂತ್ಕೋಬೇಕಾ? ಬಾ ಹೋಗೋಣ. ಇವಾಗ್ಲಾ? ಇಂಗ್ಲಿಷ್ ಅಲ್ಲಿ ರೈಟ್ ನಾವ್ ಅಂತಾರೆ. ಬಾ. ಬರ್ತಿದ್ದೀನಿ, ಬಾ. ಬಾ. ಯಾರನ್ನು ಹುಡುಕ್ತಿದ್ಯಾ ನೀನು? ಶ್ರೇಯಾ ಫೋಟೋ ಎಲ್ಲಿಟ್ಟಿದ್ದಾಳೋ ಅಂತ. ಅಲ್ಲಿಟ್ಟಿದ್ದಾರೆ, ತಗೋ. ಹೋಗು, ಬೇಗ ನೋಡು. ಇಷ್ಟ ಬುಕ್ಸ್ ಇದ್ರು ಮಾರ್ಕ್ಸೇ ಬರಲ್ವಲ್ಲ ಇವಳಿಗೆ.
ಇರು ಮಾರುತಿ. ಏನಾಯ್ತು? ಹುಡ್ಗನ್ನ ಮೊದ್ಲು ನೀನ್ ನೋಡ್ಬಾರ್ದು, ನಾನ್ ನೋಡ್ಬೇಕು. ದೊಡ್ಡವಳಲ್ವಾ? ಹೌದು, ಬರೀ ದೊಡ್ಡೋಳಲ್ಲ ನೀನು, ಆಲ್ ಇಂಡಿಯಾ ಅಮಾಯಕರ ಸಂಘಕ್ಕೆ ಪ್ರೆಸಿಡೆಂಟ್ ನೀನು. ಸರಿ, ನೀನೇ ನೋಡು. ಶ್ರೀರಾಮ ಶ್ರೀರಾಮ ಶ್ರೀರಾಮ. ಹುಡ್ಗ ಶ್ರೇಯಾಗೆ ತಕ್ಕ ಹಾಗೆ ಇರ್ಬೇಕಪ್ಪ ದೇವ್ರೆ. ಹೋಗಿ 2 ಅಗರಬತ್ತಿ ತರ್ತೀನಿ, ಪೂಜೆ ಮಾಡು. ಎಷ್ಟೊತ್ ಬೇಡ್ಕೋತಿಯಾ? ಬೇಗ ನೋಡು. ಶ್ರೀಯಾಕ ಏನಾರು ಬಂದ್ರೆ ರೇಗಾಡ್ತಾಳೆ. ಆ ಮುದುಕಿ ಬಂದು ನಮಗ್ ಬಾರಿಸ್ತಾಳಕ್ಕ. ನನ್ ಮುಖ ಏನ್ ನೋಡ್ತಿದ್ಯಾ? ಆ ಹುಡ್ಗನ್ ಫೋಟೋ ನೋಡು. ಜೈ ಶ್ರೀರಾಮ್. ಹಾ, ಏನಾಯ್ತು ಇವಳಿಗೆ? ಯಾಕೆ ಹಿಂಗ್ ನಿಂತ್ಕೊಂಡ್ಲು? ಕೊಡಿಲಿ. ಹಾ, ಏನ್ ಮಾಡ್ತಿದ್ದೀರಾ? ಅಲ್ಲ, ನೀನ್ ಯಾಕೆ ಹೀಗ್ ಮಾಡ್ದೆ? ಫೋಟೋನೆಲ್ಲ ಹರಿದಾಕಿದ್ಯಾ? ಹರಿದೆ ಫ್ರೇಮ್ ಹಾಕಿಸ್ಕೊಂಡು ಪೂಜೆ ಮಾಡ್ಬೇಕಿತ್ತಾ? ವೈದೇಹಿ ಅಕ್ಕ, ಇವಳಿಗೆ ಬುದ್ಧಿ ಬರ್ಲಿ ಅಂತ ಮದ್ವೆ ಮಾಡಿಸ್ತಿರೋದು. ಇವಳಿಗೆ ಬುದ್ಧಿ ಬರಲ್ಲ ಬಿಡು. ಏನೋ ಮಾತಾಡ್ತಿದ್ಯಾ? ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನಾನು ಹರಿತೀನಿ, ಸುಟ್ ಹಾಕ್ತೀನಿ, ಇಲ್ಲ ಬಾಯಿಗೆ ಹಾಕೊಂಡ್ ನುಂಗ್ತೀನಿ. ನಿನ್ಗ್ಯಾಕೋ ಅವೆಲ್ಲ? ಯಾಕ ನಿಂಗಂತೂ ಹೇಗೂ? ಮಾರುತಿ, ನಾವು ಫೋಟೋ ನೋಡಕ್ ಬಂದಿದ್ದು, ಆದ್ರೆ ಜಗಳ ಆಡ್ಬಾರ್ದು ಅಲ್ವಾ? ನೀನ್ ಒಳ್ಳೆ ಹುಡ್ಗ ತಾನೆ? ನಡಿ. ನಡಿ. ನಿಂತ್ಕೋ. ತಗೋ, ನೋಡ್ಕೋ. ಅಮ್ಮೋರ್ ಆಗ್ಲಿಂದ ಕರಿತಿದ್ದಾರೆ, ಏನ್ ಮಾಡ್ತಿದ್ದೀರಣ್ಣ? ಅಣ್ಣ, ಹೂ ಬೇಕಾ ಊಟ ಬೇಕಾ? ಪ್ರೀತಿ ಬೇಕು. ಅಬ್ಬಬ್ಬಾ, ತುಂಬಾ ಆಳಕ್ಕಿಳ್ದಿದ್ದೀರಾ ಅಣ್ಣ. ಇಷ್ಟಕ್ಕೂ ನೀವು ಬರ್ತಿರೋ ಇಲ್ವೋ? ಯಾಕೆ ಮತ್ತೆ ಶ್ರೇಯನ್ ನೋಡಕ್ ಹೋಗ್ತಾ ಇದೀವಾ? ಅವ್ರ ಮನೆ ಏನು ತಿರುಪತಿನ ಮಂತ್ರಾಲಯನ ಅಂದ್ಕೊಂಡಾಗೆಲ್ಲ ಹೋಗಿ ದರ್ಶನ ಮಾಡ್ಕೊಂಬರಕ್ಕೆ. ಮತ್ತೆಲ್ಲ ಕರಿತಾ ಇದೀವ್ ರಂಗ? ಊಟ ಕಣ. ಹಸಿವಿಲ್ಲ ಕಣೋ. ಇರಲ್ಲ, ಕಣ್ಮಿಟಕ್ಸ್ದೆ ಆ ಗೆಜ್ಜೆನ ಮತ್ತೆ ಈ ಫೋಟೋಸ್ನೆಲ್ಲ ನೋಡ್ತಾ ಇದ್ರೆ ಸ್ವರ್ಗದಲ್ಲಿ ತೇಲಾಡ್ದಂಗಿರುತ್ತೆ. ನಾವು ಮನುಷ್ಯರು ಅನ್ನೋದು, ನಮಗೂ ಹಸುವಾಗುತ್ತೆ ಅನ್ನೋದು ಆಟೋಮೆಟಿಕ್ ಆಗಿ ಮರ್ತ್ ಬಿಡ್ತೀವಣ್ಣ. ಹಸುವಿಗಿಂತ ಶ್ರೇಯನ್ ನೋಡ್ಬೇಕು ಅನ್ನೋ ಬಯಕೆ ಹೆಚ್ಚಾಗ್ತಿದೆ ಕಣೋ. ನೋಡೇನ್ ಮಾಡ್ತೀರಣ್ಣ? ಹೇಳಿ. ಮನ್ಸು ಬೆಚ್ಚಿ ಮಾತಾಡ್ತೀವಿ. ಅಲ್ಲಿ ನಿಮ್ಗೆ ಮಾತಾಡಕ್ಕೂ ಬಿಡಲ್ಲ. ಅವ್ರ ಅಜ್ಜಿ ತುಂಬಾ ಸ್ಟ್ರಿಕ್ಟು. ರೂಲ್ಸ್ ಫಾಲೋ ಮಾಡೋ ಮನೇಲಿ ನೀವ್ ಅಂದ್ಕೊಂಡಂಗೆಲ್ಲ ಮಾಡಕ್ಕಾಗಲ್ಲ ಅಣ್ಣ. ನೀವು ಮಾತಾಡ್ತೀನಿ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಮುಂದೆ ನೀನ್ ಹೋಗ್ತೀಯಲ್ಲ? ಯಾಕೆ ಹೇಳಿ? ಹೌದು ರಂಗ, ಸೈನಿಕರನ್ನ ಮುಂದೆ ಕಳಿಸಿ ರಾಜ ಹಿಂದೆ ಬರ್ತಾನೆ. ಯಾಕೆ ಹೇಳಿ? ನಾನು ಅವ್ರ ಕೈ ಬೈಸ್ಕೊಳಕ? ರಂಗ, ಭಯ ಆಗ್ತಾ ಇದ್ಯಾ? ಮತ್ತಿಲ್ಲ ಅಂದ್ರೆ ಇನ್ನೇನಣ್ಣ, ಸುಮ್ನೆ ನೀವು ನನ್ನನ್ನು ಸಿಕ್ಕಾಕ್ಸ್ಬೇಡಿ. ಆಲ್ಮೋಸ್ಟ್ ಸಂಬಂಧ ಒಪ್ಪಿಗೆ ಆಗಿದೆ. ಎಂಗೇಜ್ಮೆಂಟ್ ಆದ ತಕ್ಷಣ ಮದ್ವೆ, ಫಸ್ಟ್ ನೈಟು. ಆಗ ನೀವು ಎಷ್ಟ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಅದನ್ ಬಿಟ್ಟು ಸುಮ್ನೆ ಈ ತರ ನನ್ನ ಸಿಕ್ಕಾಕ್ಸಕ್ ನೋಡ್ಬೇಡಿ ಅಣ್ಣ, ನಿಮ್ ಕೈ ಮುಗಿತೀನಿ. ರಂಗ, ನಿನ್ನ ಸಾಯಿಸಿದ್ರು ಪರವಾಗಿಲ್ಲ, ನಾಳೆ ಅವಳ ಮನೆಗೆ ಹೋಗ್ತಾ ಇದೀವಿ ಅಷ್ಟೇ. ಅಯ್ಯೋ ದೇವ್ರೆ. ರೀ, ನಿಮ್ಗೇನ್ ಅನ್ನಿಸ್ತಾ ಇದೆ? ಬಾಯಾರಿಕೆ ಆಗಿದ್ದಕ್ಕೆ ಅಲ್ವಾ ನೀರ್ ತರಕ್ ಹೇಳಿದ್ದು? ನಿಮ್ ಬಾಯಾರಿಕೆ ಬಗ್ಗೆ ನಾನ್ ಕೇಳಲಿಲ್ಲ ರೀ. ದೊಡ್ಡ ಮನೆಯವ್ರಿಗೆ ಉತ್ತರ ಕೊಡಕ್ ಗೊತ್ತಾಗ್ದೆ ನಮ್ ಗಂಟ್ಲು ಒಣಗೋಗುತ್ತೇನೋ ಅಂತ ನಾನ್ ಹೇಳಿದ್ದು ರೀ. ಶ್ರೇಯನ್ಗೆ ಹುಡುಗ ಇಷ್ಟ ಆಗ್ಲಿಲ್ವಾ?
ಅವಳ ಫೋಟೋ ನೋಡಿದ್ರೆ ತಾನೆ ಏನಾದ್ರೂ ಹೇಳೋದಿಕ್ಕೆ. ಈ ಕಾಲದ ಮಕ್ಕಳು ನಮ್ಮ ಆಸೆ ಬಗ್ಗೆ ಯೋಚಿಸ್ದೆ ಯಾರಿಗೋ ಗಂಟು ಹಾಕ್ಬಿಡ್ತಾರೆ ಅಂತ ಮಾತಾಡ್ತಾರ ಸುನಂದ. ಅವ್ರಿಗೆ ಗೊತ್ತಿಲ್ಲ ತಂದೆ ತಾಯಿ ಬರೀ ಹುಡುಗನ್ ಮಾತ್ರ ನೋಡಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆನೂ ಯೋಚಿಸ್ತಾರೆ ಅಂತ. ಅವಳಿಗದ ಅರ್ಥ ಆಗ್ಬೇಕಲ್ಲ ರೀ. ಹಾಗಲ್ಲ, ಹೇಳಕ್ ಹೋದ್ರೆ ಒಪ್ಸಕ್ ನೋಡ್ತಿದೀವಿ ಅನ್ಕೊಳ್ತಾಳೆ. ಜೋರಾಗಿ ಹೇಳಿದ್ರೆ ನಾನ್ಗೇನೇನೋ ಆಸೆ ಕಟ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಯಾಕಂದ್ರೆ ಓದ್ಕೊಂಡಿದ್ದಾಳಲ್ವಾ.